ಇದು ಐಫೋನ್ 17 ರೀಸೆಂಟ್ ಆಗಿ ನಮ್ಮ ಚಾನಲ್ ನಲ್ಲಿ ಐಫೋನ್ 17 ಪ್ರೋ ಮ್ಯಾಕ್ಸ್ ನ ವಿಡಿಯೋ ಮಾಡಿದ್ದೀನಿ. ಈಗ ಐಫೋನ್ 17 ಏರ್ ಕೂಡ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಇನ್ನು ಐಫೋನ್ 17 ವಿಡಿಯೋ ಕೂಡ ಮಾಡ್ತೀನಿ. ಅದಕ್ಕೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಬನ್ನಿ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಸ್ಲಿಮ್ಮೆಸ್ಟ್ ಫೋನ್ ಸಿಗ್ತಾ ಇದೆ. ಆನಂತರ C2C ಕೇಬಲ್ ಸಿಗ್ತಾ ಇದೆ. ಈ ಬಾಕ್ಸ್ ಅಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಸಿಗಲ್ಲ, ಯಾಕಂದ್ರೆ ಇದು ಸಿಮ್ ಕಾರ್ಡ್ ಆಪ್ಷನ್ ಸಿಗ್ತಾ ಇಲ್ಲ. ಈ ಫೋನ್ಗೆ ನಿಮಗೆ ಚಾರ್ಜರ್ ಸಪ್ರೇಟ್ ಆಗಿ ತಗೊಬೇಕು, ಬ್ಯಾಕ್ ಕೇಸ್ ಸಪ್ರೇಟ್ ಆಗಿ ತಗೊಬೇಕು, ಪ್ರೀಮಿಯಂ ಗ್ಲಾಸ್ ಕೂಡ ನೀವೇ ಸಪ್ರೇಟ್ ಆಗಿ ಹಾಕ್ಸ್ಕೊಳ್ಬೇಕು. ಈಗ ಇದರ ಡಿಸೈನ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಯಾಕಂದ್ರೆ ಆಪಲ್ ನವರು ಯಾವಾಗ್ಲೂ ಈ ಡಿಸೈನ್ ನ ನೆಕ್ಸ್ಟ್ ಲೆವೆಲ್ ಡಿಸೈನ್ ಆಗಿ ಮಾಡಿದ್ದಾರೆ. ಈ ಐಫೋನ್ 17 ಏರ್ ನ ಫಾರ್ಮ್ ಫ್ಯಾಕ್ಟರ್ ತುಂಬಾ ಸ್ಲಿಮ್ ಮತ್ತು ಫ್ಯೂಚರಿಸ್ಟಿಕ್ ಆಗಿದೆ. ಇದು ಕೇವಲ 5.6 mm ನ ಥಿಕ್ನೆಸ್ ಹೊಂದಿದೆ. ಇದು ಆಪಲ್ ಹಿಸ್ಟ್ರಿಯಲ್ಲಿ ಥಿನ್ ಐಫೋನ್ ಆಗಿರೋದ್ರಿಂದ ಇದನ್ನ ಇಟ್ಕೊಂಡ್ರೆ ಒಂದು ಪೇಪರ್ ಶೀಟ್ ಇಟ್ಕೊಳ್ಳೋ ತರ ಫೀಲ್ ಬರುತ್ತೆ. ಇದು ಜಸ್ಟ್ ಕೇವಲ 170 ಗ್ರಾಮ್ಸ್ ವೇಟ್ ಇದೆ. ಇದರಿಂದ ಒನ್ ಹ್ಯಾಂಡ್ ಫೀಲ್ ಯೂಸೇಜ್ ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್ ಆಗಿದೆ. ಇದರ ಬ್ಯಾಕ್ ನಲ್ಲಿ ಮ್ಯಾಟ್ ಫ್ರೋಸ್ಟೆಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ ಮತ್ತು ಪ್ರೀಮಿಯಂ ಸಾಫ್ಟ್ ಟಚ್ ಫೀಲ್ ನ ಕೊಟ್ಟಿದೆ. ಫ್ರೇಮ್ ಅಲ್ಲಿ ಟೈಟಾನಿಯಂ ಯೂಸ್ ಮಾಡಲಾಗಿದೆ. ಇದು ಲೈಟ್ ವೇಟ್ ಪ್ಲಸ್ ಡ್ಯೂರಬಲ್ ಫೋನ್ ಆಗಿದೆ. ಈ ಏರ್ ವರ್ಷನ್ ಲೈಟ್ ವೇಟ್ ಕಂಫರ್ಟಬಲ್ ಮೇಲೆ ಫೋಕಸ್ ಮಾಡಿದ್ದಾರೆ ಮತ್ತು ಈ ಫೋನ್ 4 ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಸ್ಕೈ ಬ್ಲೂ. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಲೈಟ್ ಗೋಲ್ಡ್, ಕ್ಲೋಡ್ ವೈಟ್ ಮತ್ತು ಸ್ಪೇಸ್ ಬ್ಲ್ಯಾಕ್. ಈ 4 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಇದಕ್ಕೆ IP68 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಫ್ರಂಟ್ ನಲ್ಲಿ ಬ್ಲೆಸಲ್ಸ್ ತುಂಬಾ ಕಡಿಮೆ ಇದೆ. ಬ್ಲೆಸಲ್ಸ್ ಆಲ್ಮೋಸ್ಟ್ ಇನ್ವಿಸಿಬಲ್ ಅಂತಾನೆ ಹೇಳ್ಬೋದು. ಇದರಿಂದ ಸ್ಕ್ರೀನ್ ಇಂಪ್ರೆಸಿವ್ ಆಗಿ ಫೀಲ್ ಆಗುತ್ತೆ ಮತ್ತು ಡೈನಮಿಕ್ ಐಲ್ಯಾಂಡ್ 2.0 ಈಗ ಇದು ಸ್ಮಾಲರ್ ಆಗಿದೆ ಮತ್ತು ತುಂಬಾ ಫಂಕ್ಷನಲ್ ಆಗಿದೆ. ಈಗ ಐಫೋನ್ 17 ಏರ್ ನಲ್ಲಿ ಹೈಲೈಟ್ ಆಗಿರೋ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಆಪಲ್ ನವರು ಯಾವಾಗಲೂ ಡಿಸ್ಪ್ಲೇ ಕ್ವಾಲಿಟಿ ಟಾಪ್ ಆಫ್ ದಿ ಲೈನ್ ಎಕ್ಸ್ಪೀರಿಯನ್ಸ್ ಕೊಡುತ್ತಾರೆ. ಇದರಲ್ಲಿ 6.5 ಇಂಚಸ್ ಸೂಪರ್ ರೆಟಿನಾ XDR OLED ಪ್ಯಾನಲ್ ಯೂಸ್ ಮಾಡಿದರೆ. ಇದರಿಂದ ರೆಸಲ್ಯೂಷನ್ 2778 ಇಂಟು 1284 ಪಿಕ್ಸೆಲ್ಸ್ ಆಗಿದೆ. ಪಿಕ್ಸೆಲ್ ಡೆನ್ಸಿಟಿ 460 ppi ಇದೆ, ಅಂದ್ರೆ ಪಿಕ್ಸೆಲ್ಸ್ ಪರ್ ಇಂಚಸ್ ಇದೆ. ಇದರಿಂದ ಟೆಕ್ಸ್ಟ್ ಶಾರ್ಪ್ ಇದೆ, ಐಕಾನ್ಸ್ ಕ್ರಿಸ್ಪಿ ಆಗಿದೆ, ಫೋಟೋಸ್ ಮತ್ತು ವಿಡಿಯೋಸ್ ನ್ಯಾಚುರಲ್ ಮತ್ತು ಡೀಟೇಲಿಂಗ್ ಬರುತ್ತೆ. ಸ್ಮಾಲ್ ಫ್ರೆಂಡ್ಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 120 Hz ಪ್ರೋ ಮೋಷನ್ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಕೂಡ ಇದೆ. ಸ್ಕ್ರಾಲಿಂಗ್ ಗೆ ಸೂಪರ್ ಸ್ಮೂತ್ ಅಂತಾನೆ ಹೇಳ್ಬೋದು ಮತ್ತು ಇದರಲ್ಲಿ 3000 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಔಟ್ಡೋರ್ ಡೈರೆಕ್ಟ್ ಸನ್ ನಲ್ಲಿ ಕೂಡ ಡಿಸ್ಪ್ಲೇ ಪರ್ಫೆಕ್ಟ್ ವಿಸಿಬಲ್ ಆಗಿದೆ. ಇದು HDR10 ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್, ಆಪಲ್ ಟಿವಿ ಪ್ಲಸ್, ಯೂಟ್ಯೂಬ್ HDR ವಿಡಿಯೋಸ್ ನಲ್ಲಿ ಮೈಂಡ್ ಬ್ಲೋಯಿಂಗ್ ಕ್ವಾಲಿಟಿ ಕೊಡುತ್ತೆ. ಕಲರ್ಸ್ ವೈಬ್ರೆಂಟ್ ಮತ್ತು ನ್ಯಾಚುರಲ್ ಆಗಿ ಬರುತ್ತೆ. ಹೈಲೈಟ್ ಡೀಟೇಲ್ಸ್ ಆಗಿದೆ. ಓವರ್ ಆಲ್ ಎಕ್ಸ್ಪೋಸ್ ಆಗೋಲ್ಲ. ಬ್ಲೆಸಲ್ಸ್ ಆಲ್ಮೋಸ್ಟ್ ಇನ್ವಿಸಿಬಲ್ ಆಗಿರೋದ್ರಿಂದ ಕಂಟೆಂಟ್ ಫುಲ್ ಇಂಪ್ರೆಸಿವ್ ಫೀಲ್ ಕೊಡುತ್ತೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಐಫೋನ್ 17 ಏರ್ ಪರ್ಫಾರ್ಮೆನ್ಸ್ ಅಲ್ಲಿ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ A19 Pro ಚಿಪ್ಸೆಟ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ 20 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 8 Elite ಅಥವಾ ಡೈಮೆನ್ಸಿಟಿ 9400 ಗಿಂತ ಹೈಯರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇನ್ನು ಗೇಮಿಂಗ್ ಕಡೆ ಬಂದ್ರೆ ಗೇಮಿಂಗ್ ಲವರ್ಗೆ ಐಫೋನ್ 17 ಏರ್ ಇದೊಂದು ಟ್ರೀಟ್ ಅಂತಾನೆ ಹೇಳ್ಬೋದು. BGM ನಲ್ಲಿ 60 FPS ನಲ್ಲಿ ಗ್ರಾಫಿಕ್ಸ್ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ಹೀಟಿಂಗ್ ಇಶ್ಯೂ ಇಲ್ಲ, ಯಾಕಂದ್ರೆ ಇದರಲ್ಲಿ ವೇಪರ್ ಕೂಲಿಂಗ್ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಇದು iOS 26 ಅಲ್ಲಿ ಬರುತ್ತೆ. ಇದು A19 Pro ಚಿಪ್ಸೆಟ್ ಪರ್ಫೆಕ್ಟ್ಲಿ ಆಪ್ಟಿಮೈಸ್ ಆಗಿದೆ. ಇದರಲ್ಲಿ ಲಿಕ್ವಿಡ್ ಗ್ಲಾಸ್ ಡಿಸೈನ್ ಇದೆ. ಈ iOS 26 ತುಂಬಾ ಸ್ಮೂತ್ ಆಗಿದೆ. ಇದರಲ್ಲಿ ಬಟರಿ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಪ್ಸ್ ಅನಿಮೇಷನ್ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಈಗ ಈ ಸ್ಟೋರೇಜ್ ಆಪ್ಷನ್ ನೋಡೋದಾದ್ರೆ ಎಲ್ಲಾ ವೇರಿಯಂಟ್ ನಲ್ಲೂ 8GB RAM ಬರುತ್ತೆ. 128GB, 256GB, 512GB ಸ್ಟೋರೇಜ್ ಸಿಗುತ್ತೆ. ಇದು 1,20,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಆಪಲ್ ನವರು ಈ ಫೋನ್ ನಲ್ಲಿ ಎಷ್ಟು mAh ಬ್ಯಾಟ್ರಿ ಕೊಟ್ಟಿದ್ರೆ ಅಂತ ಹೇಳಿಲ್ಲ, ಆದ್ರೆ ಇದರಲ್ಲಿ 27 hours ವಿಡಿಯೋ ಪ್ಲೇ ಬ್ಯಾಕ್ ಕೊಡುತ್ತೆ. ಇದು 30 Watts ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ 20 Watts ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದ್ರೆ ಇದರಲ್ಲಿ 48MP ಮೇನ್ ಕ್ಯಾಮ್ರಾ ಇದೆ ಮತ್ತು 18MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಸಿಂಗಲ್ ಕ್ಯಾಮ್ರಾ ಸಿಗುತ್ತೆ, ಆದ್ರೆ ಇದನ್ನ ಟೆಲಿಫೋಟೋ ಕ್ಯಾಮ್ರಾ ಯೂಸ್ ಮಾಡಬಹುದು ಮತ್ತು ಈ ಫೋನ್ ತೆಗೆಯೋ ಫೋಟೋಸ್ ತುಂಬಾ ಚೆನ್ನಾಗಿದೆ. ಡೀಟೇಲಿಂಗ್ ಆಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಆಪ್ಟಿಮೈಸೇಷನ್ ಚೆನ್ನಾಗಿದೆ, ಪ್ರೊಸೆಸಿಂಗ್ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಏಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ,
ಮತ್ತು ಇದರಲ್ಲಿ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ಇದರ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಸೆಲ್ಫಿ ಫೋಟೋಸ್ ಕಡೆ ಬಂದ್ರೆ ಇದರ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಮತ್ತು ಇದರ ಫ್ರಂಟ್ ಕ್ಯಾಮ್ರಾ ಇಂದ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 7 ಇದೆ, ಬ್ಲೂಟೂತ್ 6 ಇದೆ. ಇದರಲ್ಲಿ NFC ಸಪೋರ್ಟ್ ಕೂಡ ಸಿಗುತ್ತೆ. ಓವರ್ ಆಲ್ ಐಫೋನ್ 17 ಏರ್ ಒಂದು ಪರ್ಫೆಕ್ಟ್ ಚಾಯ್ಸ್ ಆಗಿದೆ. ಯಾರಿಗೆ ಲೈಟ್ ವೇಟ್, ಸ್ಟೈಲಿಶ್, ಪವರ್ಫುಲ್ ಫೋನ್, ಕ್ಯಾಮ್ರಾ, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್ ಬೇಕಾಗಿರೋರು ಈ ಫೋನ್ ನ ತಗೊಳ್ಬಹುದು. ಆದ್ರೆ ಇದರಲ್ಲಿ ಬ್ಯಾಟ್ರಿ ಕಡಿಮೆ ಆಯ್ತು, ಪ್ರೈಸ್ ಜಾಸ್ತಿ ಆಯ್ತು. ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗಾಗಿ ಟೆಕ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.